ನಮಸ್ಕಾರ ರಾಧಾಜಿ. RJ ಸಿನಿಯುಗ್ ಇದಕ್ಕೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಸರ್. ಯಾಕಂತಂದರೆ ನಾನು ನೋಡಿರೋ ಇಷ್ಟು ಒಂದು ಆಡಿಷನ್ಸ್ ಅಂತ ಮಾಡ್ತಾರೆ, ನಾವೆಲ್ಲ ಇಂಡಸ್ಟ್ರಿಯಲ್ಲಿ ಮಾಡಿದ್ದೀವಿ. ಆದರೆ ಇಷ್ಟು ವಿಜೃಂಭಣೆಯಿಂದ ರೆಡ್ ಕಾರ್ಪೆಟ್ ಹಾಕಿ ಒಂದು ಆಡಿಷನ್ ಮಾಡಿದ್ದೀರಾ ಅಂತಂದರೆ ರಿಯಲಿ ಐ ಶುಡ್ ಥ್ಯಾಂಕ್ ಯು ವೆರಿ ಮಚ್. ಇದಕ್ಕೆ ಪದಗಳು ಇರೋದಿಲ್ಲ. ಆದರೂ ಇಲ್ಲಿ ಒಂದು ನಿಮ್ಮ ಒಂದು ಈ ಅಪಾರ್ಟ್ಮೆಂಟ್ ಕಮ್ಯುನಿಟಿ ಅವರಿಗೆ ಅಂತಲೇ ಬೇಸ್ ಮಾಡಿ ಒಂದು ಇದು ಮಾಡಿದ್ದೀರಾ. ಅವರೆಲ್ಲರ ಆಶೀರ್ವಾದ ನಿಮಗಂತೂ ಚೆನ್ನಾಗಿ ಸಿಕ್ಕೇ ಸಿಗುತ್ತೆ. ಆದರೆ ಸಣ್ಣ ಮಕ್ಕಳು 3 ವರ್ಷದಿಂದ ಹಿಡಿದು 60, 65, 70 ವಯಸ್ಸುವರೆಗೂ ಎಲ್ಲರೂ ಇವತ್ತು ಆಡಿಷನ್ ಮಾಡಿಬಿಟ್ರು. ತುಂಬ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಒಂದು ಆ್ಯಕ್ಟಿಂಗಿಗೆ ಒಂದು ಆಡಿಷನ್ ಕೊಟ್ರಿ, ಅದ್ರ ಹಿಂದೆ ಸಿಂಗಿಂಗ್ ಒಂದು ಚಾನ್ಸ್ ಕೊಟ್ಬಿಟ್ರಿ, ಹಾಗಾಗಿ ಒಂದು ಡ್ಯಾನ್ಸ್ಗೂ ಒಂದು ಆಡಿಷನ್ನು, 3 ಆಡಿಷನ್ನು ಅಟ್ ಎ ಟೈಮು. ಈ 8 ಅವರ್ಸಲ್ಲಿ 9 ಅವರ್ಸಲ್ಲಿ ನೀವೇನು ಕೊಡೋದಿದೆ, ಎಷ್ಟು ಸಿಸ್ಟಮ್ಯಾಟಿಕ್ ಕೊಟ್ರಿ ಅಂತಂದರೆ ಸರ್, ರಿಯಲಿ ಅದಕ್ಕೆ ಏನು ಹೇಳ್ಬೇಕು ಅಂತಲೇ ಗೊತ್ತಿಲ್ಲ. ನಿಮ್ಮ ಟೀಮ್ ಬಗ್ಗೆ ಹೇಳಬೇಕು ಅಂತಂದರೆ ಎವ್ರಿ ಪರ್ಸನ್ ಆಫ್ RJ ಸಿನಿಯುಗ್ ಅವರು ಅಷ್ಟು ಮುತುವರ್ಜಿಯಿಂದ ಪ್ರತಿಯೊಬ್ಬರು ಅವ್ರದ್ದೇ ಆದ ಜವಾಬ್ದಾರಿ ತೊಗೊಂಡು ಅಲ್ಲಿ ಎಂಟ್ರೆಯಿಂದ ಹಿಡ್ಕೊಂಡು ರಿಸೆಪ್ಷನಿಂದ ಹಿಡ್ಕೊಂಡು ಪೂಜೆ ಮಾಡಿ ತಿರುಗಿ ಇಲ್ಲಿ ಬಂದು ನಮ್ಮ ಜೀವನ್ ಅವರಿಗೆ ಒಂದು ರಿಯಲಿ ಐ ಶುಡ್ ಥ್ಯಾಂಕ್ ಯು ಸರ್. ವೈ ಬಿಕಾಸ್ ಯು ಹ್ಯಾವ್ ಟೇಕನ್ ಲಾಟ್ ಆಫ್ ಎಫರ್ಟ್ ಇನ್ ದಿಸ್. ಈ ಪಾರ್ಟ್ ಎಲ್ಲರೂ ಪ್ರತಿಯೊಬ್ಬರಿಗೂ ಅವ್ರವ್ರದ್ದೇ ಪಾರ್ಟಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಆಮೇಲೆ ನನಗೂ ಈ ಒಂದು ಇದರಲ್ಲಿ ನಿಮ್ಮ ಒಂದು ಈ RJ ಸಿನಿಯುಗಲ್ಲಿ ಒಂದು ನನಗೊಂದು ಕ್ಯಾರೆಕ್ಟರ್ ಕೊಟ್ಟು ನನ್ನ ಸಿನಿಮಾಲಿ ಆ್ಯಕ್ಟ್ ಮಾಡಿ ಅಂತ ಹೇಳಿದ್ದೀರಾ. ದಯವಿಟ್ಟು ಸರ್, ಐ ಡೆಫಿನೆಟ್ಲಿ ಬಿ ವಿತ್ ಯು ಆಲ್ ಪೀಪಲ್. ಇಲ್ಲ ಅಂತ ಹೇಳೋಂಗಿಲ್ಲ ಸರ್, ನೀವು ಕೊಡಲೇಬೇಕಾಗುತ್ತೆ. ಆಮೇಲೆ ನನ್ನ ಕಡೆಯಿಂದ ಕೆಲವರು ಆರ್ಟಿಸ್ಟ್ಗಳು ಬಂದಿದ್ದರು. ಆಮೇಲೆ ನಮ್ಮ ಶ್ರೀಮತಿಯವರು ಬಂದು ಸಂತೋಷಪಟ್ಟರು, ಇವತ್ತು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ ಅವರು ಹೇಳ್ತಿದ್ರು, ಹಿಂದೆ ನಿಂತಿದ್ದಾರೆ. ಅವ್ರಿಗೆಲ್ಲನೂ ನೀವು ಸ್ಟೇಜ್ ಕೊಟ್ಟು ಪ್ರೋತ್ಸಾಹ ಮಾಡಿದ್ದೀರಾ ಸರ್. ಎಲ್ಲರೂ ನಿಮ್ಮ RJ ಸಿನಿಯುಗ್ ಬಗ್ಗೆ ತುಂಬಾ ಒಂದು ಒಳ್ಳೆಯ ಅಭಿಪ್ರಾಯ ಹೇಳಿದ್ದಾರೆ ಸರ್. ನಾವೆಲ್ಲ ನಿಮ್ಮ ಹಿಂದೆ ಇದ್ದೀವಿ. ಡೆಫಿನೆಟ್ಲಿ ನಿಮ್ಮ ಇದು ಪ್ರಾಜೆಕ್ಟ್ ಸಕ್ಸಸ್ ಆಗಲಿ ಸರ್. ಥ್ಯಾಂಕ್ ಯು.